ಸ್ಟೂಡೆಂಟ್ಸ್, ಕ್ವಶನ್ ಟೆಕ್ಸ್ಟ್ ಮಾಡೋದು ಬಹಳಷ್ಟು ಸುಲಭ. ಯಾವಾಗ ಅಂತಂದ್ರೆ ಕೊಟ್ಟಂತ ಸೆಂಟೆನ್ಸಸ್ ದಲ್ಲಿ ಏನಾದರೂ ಹೆಲ್ಪಿಂಗ್ ವರ್ಬ್ಸ್ ಕೊಟ್ಟಿದ್ದಾರೆ ಅದು ಬಹಳಷ್ಟು ಈಸಿಯಾಗಿ ನೀವು ಕನ್ವರ್ಟ್ ಮಾಡ್ತೀರಿ ಟ್ಯಾಗ್ ಕ್ವಶನ್ ಆಗಿ. ಆದ್ರೆ ಕೆಲವೊಮ್ಮೆ ಕೊಟ್ಟಂತ ಸೆಂಟೆನ್ಸ್ ದಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇರಲ್ಲ, ಅವಾಗ ಏನ್ ಮಾಡ್ತೀರಿ? ಸೊ ಅದಕ್ಕಾಗಿ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಹೆಲ್ಪಿಂಗ್ ವರ್ಬ್ ಇರದೇ ಇದ್ದ ಸಂದರ್ಭದಲ್ಲಿ ನೀವು ಬರೀ 3 ವರ್ಡ್ಸ್ ಗಳನ್ನ ಇಟ್ಕೊಂಡ್ರೆ ಸಾಕು ಕ್ವಶನ್ ಟ್ಯಾಗ್ ಮಾಡಬಹುದು. ಸೊ ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಸ್ಟೂಡೆಂಟ್ಸ್, ಇಲ್ಲಿ ನಾನು ಟೈಟಲ್ ಕೊಟ್ಟಿದ್ದೀನಿ ಇಂಗ್ಲಿಷ್ ಗ್ರಾಮರ್ ಟೋಲು ಅಂತ ಟೈಟಲ್ ಕೊಟ್ಟಿದ್ದೀನಿ. ಸರ್ ಏಕೆ ಸರ್ ಟೋಲು ಕೊಟ್ಟಿದ್ದೀರಿ ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿದೆ, ಕೆಲವರು ಗೊತ್ತಿಲ್ಲದವರಿಗೆ ನಾನು ಇಂಗ್ಲಿಷ್ ಗ್ರಾಮರ್ ಟಾಪಿಕ್ಸ್ ಮೇಲೆ ಶಾರ್ಟ್ಕಟ್ ಮೆಥಡ್ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಸೊ ಇದು 12ನೇ ವಿಡಿಯೋ. ಇದಕ್ಕಿಂತ ಮುಂಚೆ 11 ವಿಡಿಯೋ ಮಾಡಿದ್ದೀನಿ. ಅವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಮತ್ತು ಐ ಬಟನ್ ಮೇಲೆ ಬರುತ್ತೆ ಮತ್ತು ವಿಡಿಯೋದ ಕೊನೆ ಕೂಡ ಬರುತ್ತೆ. ಅವುಗಳ ಮೇಲೆ ಕ್ಲಿಕ್ ಮಾಡಿ ನೀವು ಆ ವಿಡಿಯೋನ ನೋಡಬಹುದು. ಹಾಗಾದ್ರೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಕ್ವಶನ್ ಟ್ಯಾಗ್ಸ್ ಬಗ್ಗೆ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಆ ಮುಂಚಿನ ಒಂದು ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಲೂ ಮೆಥಡ್ ಅಂತ ಇಲ್ಲಿ ಅದನ್ನ ಮತ್ತೆ ರಿಪೀಟ್ ಮಾಡೋಣ. ಓಕೆ, ಸೊ ಯಾವುದೇ ಕ್ವಶನ್ ಟೈಪ್ ಮಾಡಲಿ ಇದು ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೊನೌನ್ ಅಂತ ಬರಲೇಬೇಕು. ಪಾಸಿಟಿವ್ ಇದ್ರೆ ಇಲ್ಲಿ NT ಅಂತ ಬರುತ್ತೆ. ಓಕೆ, ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಪ್ರೊನೌನ್ ಇದು ಕ್ವಶನ್ ಮಾರ್ಕ್ ಅಂತ ಬರುತ್ತೆ. ಆಮೇಲೆ ನಾನು ಲೂ ಮೆಥಡ್ ಬಗ್ಗೆ ಹೇಳಿದೆ, ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ. ಲೂ ಮೆಥಡ್ ಅಂದ್ರೆ ಎಲ್ ಅಂದ್ರೆ ಲುಕ್, ನೋಡ್ರಿ. ಓಕೆ, ಏನನ್ನ ನೋಡ್ರಿ ಅಂತಂದ್ರೆ ಆ ಕೊಟ್ಟಂತ ಸೆಂಟೆನ್ಸ್ ಏನು ಪಾಸಿಟಿವ್ ಇದೆನೋ ಅಂಡ್ ನೆಗೆಟಿವ್ ಇದೆನೋ ಫೈಂಡ್ ಔಟ್ ಮಾಡ್ಕೊಡ್ರಿ. ಫಸ್ಟ್ ಒನ್ ಲುಕ್, ಎಲ್ ಲುಕ್. ಇನ್ನು ಯು ಅಂತಂದ್ರೆ ಯೂಸ್ ಮಾಡ್ರಿ. ಏನ್ ಯೂಸ್ ಮಾಡ್ರಿ? ಅದಾದ ನಂತರ ಸುಟೇಬಲ್ ಆದಂತ ಹೆಲ್ಪಿಂಗ್ ವರ್ಬ್ ನ ಯೂಸ್ ಮಾಡ್ರಿ. ಪಾಸಿಟಿವ್ ಇದ್ರೆ ನೆಗೆಟಿವ್ ಬರಲೇಬೇಕು. ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಈ ರೀತಿ ಫಾರ್ಮ್ ದಲ್ಲಿ ಶಾರ್ಟ್ ಫಾರ್ಮ್ ದಲ್ಲಿ ಬರುತ್ತೆ. NT ನಾಟ್ ಅಂತ ಅಲ್ಲ. ಓಕೆ, ಶಾರ್ಟ್ ಫಾರ್ಮ್ ದಲ್ಲಿ NT ಅಂತ ಯೂಸ್ ಮಾಡ್ತೀವಿ ಕೊಟ್ಟಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ. ಓಕೆ, ಸೊ ನೆಗೆಟಿವ್ ಇದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ಏನ್ ಬರಬೇಕು? ಪ್ರೊನೌನ್ ಬರಬೇಕು. ಸೊ ಇದನ್ನ ಉಪಯೋಗಿಸಿದೆ ಅಂತ ಹೇಳ್ತಿದ್ವಿ, ಗೊತ್ತಾಯ್ತಾ? ಅದನ್ನೇ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೊನೌನ್ ಕ್ವಶನ್ ಮಾರ್ಕ್. ನೆಗೆಟಿವ್ ವಾಕ್ಯ ಇದ್ರೆ ಇಲ್ಲ ಪಾಸಿಟಿವ್ ವಾಕ್ಯ ಇದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆದ ನಂತರ NT ಅಂತ ಬರಬೇಕು. ಇದು ಗೊತ್ತಿದೆ. ಆದ್ರೆ ನಮ್ಗೆ ಇರೋದೇನಂತಂದ್ರೆ ಇಲ್ಲಿ ಕೊಟ್ಟಂತ ಸೆಂಟೆನ್ಸ್ ದಲ್ಲಿ ಇಲ್ಲಿವರೆಗೂ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ನಾನು ಹೇಳಿದೆ 3 ಪಾಯಿಂಟ್ ಅಂತ. ಏನ್ ಸರ್ 3 ಪಾಯಿಂಟ್ ಅಂದ್ರೆ? ಸೊ V1 SRS V2 ನೋಡಿ, ಕೊಟ್ಟಂತ ಸೆಂಟೆನ್ಸಸ್ ದಲ್ಲಿ ಏನಾದ್ರೂ V1 ಪ್ರತ್ಯಯ ಇದ್ದರೆ, V1 ಅಂದ್ರೆ ಇಲ್ಲಿ ಬಂದಿದೆ ನಾನು ಪ್ರೆಸೆಂಟ್ ಫಾರ್ಮ್ ಆಫ್ ದಿ ವರ್ಬ್ ಇದ್ರೆ ಅಥವಾ ಗೋ ಅನ್ನೋ ರೀತಿಯಲ್ಲಿ ಇದ್ರೆ ಈ ರೀತಿ ಇರ್ತದೆ ನೋಡ್ರಿ. ಗೋ, ವೆಂಟ್, ಗಾನ್. ಗೋ ಅನ್ನೋದು V1, ವೆಂಟ್ V2, V3 ಗಾನ್. ಸೊ ಪ್ರೆಸೆಂಟ್ ಫಾರ್ಮ್, ಓಕೆ, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಹೇಳ್ತೇವೆ ನೋಡಿ. ಸೊ ಆ ರೀತಿ ಇದ್ದಾಗ V1 ಇದ್ರೆ ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ V1 ಇದ್ರೆ ಡೂ ಉಪಯೋಗಿಸಿ. ಹೆಲ್ಪಿಂಗ್ ವರ್ಬ್ ಇರಲ್ಲ, ಹೆಲ್ಪಿಂಗ್ ವರ್ಬ್ ಬೇಕೇ ಬೇಕು ನಾವು ಟ್ಯಾಗ್ ಮಾಡಲ್ಲಿ. ಸೊ ಅದಕ್ಕಾಗಿ ಹೆಲ್ಪಿಂಗ್ ವರ್ಬ್ ಇರಲ್ಲ ಅಂದ್ರೆ ಅಲ್ಲಿ ಕೊಟ್ಟಂತ ಸೆಂಟೆನ್ಸ್ ನಲ್ಲಿ V1 ಇದ್ರೆ ಕ್ರಿಯಾಪದ 1ನೇ ರೂಪ ಇದ್ರೆ ಅಥವಾ ಗೋ ಅಂತ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಇದು ಇದ್ರೆ ಅದಕ್ಕೆ ಏನು ಉಪಯೋಗಿಸ್ರಿ? ಡೂ ಅನ್ನ ಉಪಯೋಗಿಸ್ರಿ. ಓಕೆ, ಬೈ ಚಾನ್ಸ್ V1 SRS ಇದ್ರೆ ಇಲ್ಲಿ ನೋಡಿ, V1 ಜೊತೆಗೆ SRS ಬಂದಿತ್ತಂದ್ರೆ V1 ಪ್ಲಸ್ SRS ಏನ್ ಸರ್ ಅದೇನ್ ಬರ್ತಂತೀರಾ? ಇಲ್ಲಿದೆ ನೋಡಿ, ಗೋಸ್, ಸಿಂಗ್ಸ್, ರೈಟ್ಸ್, ಪ್ಲೇಸ್, ಓಕೆ, ರೀಡ್ಸ್ ಅಂತ ಹೇಳ ಲುಕ್ಸ್. ಆ ಕ್ರಿಯಾಪದದೊಂದಿಗೆ SRS ಪ್ರತ್ಯಯ ಬಂದಿತ್ತಂದ್ರೆ ನೀವೇನು ಉಪಯೋಗಿಸ್ರಿ? ಡಸ್ ಉಪಯೋಗಿಸ್ರಿ ನೋಡಿ. ಇಲ್ಲ ಬೈ ಚಾನ್ಸ್ ಕೊಟ್ಟಂತ ಸೆಂಟೆನ್ಸ್ ನಲ್ಲಿ V2 ಫಾರ್ಮ್ ದಲ್ಲಿ ಇದ್ರೆ, ಮೇನ್ ವರ್ಬ್ ಮುಖ್ಯ ಕ್ರಿಯಾಪದ V2 ಫಾರ್ಮ್ ದಲ್ಲಿ ಇದ್ರೆ ಅಂದ್ರೆ ಅವಾಗ ಏನ್ ಮಾಡ್ರಿ? ಅಂದ್ರೆ V2 ಅಂದ್ರೆ ಪಾಸ್ಟ್ ಫಾರ್ಮ್ ಆಫ್ ದಿ ವರ್ಬ್. ವೆಂಟ್ ಅಂತಿದ್ರೆ, ಸಿಂಗ್ ಸ್ಯಾಂಗ್ ಅಂತಿದ್ರೆ, ರೀಡ್ ರೆಡ್ ಅಂತಿದ್ರೆ, ಪ್ಲೇಡ್ ಅಂತಿದ್ರೆ, ಸೊ V2 ಫಾರ್ಮ್ ದಲ್ಲಿ ಇದ್ರೆ ಸೊ ನೀವೇನು ಉಪಯೋಗಿಸ್ರಿ? ಡಿಡ್ ಉಪಯೋಗಿಸ್ರಿ. ಗೊತ್ತಾಯ್ತಾ? ಏನಿಲ್ಲ, ಸಿಂಪಲ್. V1 ಇದ್ರೆ ಕೊಟ್ಟಂತ ಸೆಂಟೆನ್ಸ್ ನೋಡ್ರಿ, ಅಲ್ಲಿ ಮುಖ್ಯ ಕ್ರಿಯಾಪದ ಯಾವ್ದಿದೆ ನೋಡ್ರಿ. ಏನ್ V1 ಇದೆನಾ? V1 ಇದ್ರೆ ಡೂ ಉಪಯೋಗಿಸ್ರಿ. V1 SRS ಇದೆನಾ? ಡಸ್ ಉಪಯೋಗಿಸ್ರಿ. V2 ಇದೆನಾ? ಡಿಡ್ ಉಪಯೋಗಿಸ್ರಿ. ಮುಗೀತು. ಏನಿಲ್ಲ, ಅಚಾನಕ್ ಅಲ್ಲಿ ಕೊಟ್ಟಂತ ವಾಕ್ಯದಲ್ಲಿ ವರ್ಬ್ ಮುಂದೆ SRS ಇರ್ತಂದ್ರೆ SRS ಬರಲೇಬೇಕು. ಇಷ್ಟೇ ರೀ. ಈ 3 ಪಾಯಿಂಟ್ಸ್ ನಿಮ್ಗೆ ಇಟ್ಕೊಳ್ಳಿ, ಇವೆಲ್ಲವನ್ನೂ ಸಾಲ್ವ್ ಮಾಡ್ಬೋದು. ಮಾಡೋಣ? ಎಸ್, ಫಸ್ಟ್ ಎಕ್ಸಾಂಪಲ್ ನೋಡ್ರಿ. ಹಿ ಆಲ್ವೇಸ್ ಸ್ಲೀಪ್ಸ್ ಬಿಸೈಡ್ ಹಿಸ್ ಗ್ರಾನಿ ಅಂತ ಇದೆ. ಸೊ ಇದ್ರಲ್ಲಿ ನಾವು ವಾಕ್ಯವನ್ನು ನೋಡಿದ್ವಿ. ಕೊಟ್ಟಂತ ವಾಕ್ಯ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಫೈಂಡ್ ಔಟ್ ಮಾಡಬೇಕು. ಲೂ ಮೆಥಡ್ ಅಪ್ಲೈ ಮಾಡೋಣ. ನೋಡಿದ್ವಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಫೈಂಡ್ ಔಟ್ ಮಾಡ್ರಿ. ಇದು ಕೊಟ್ಟಂತ ವಾಕ್ಯ ಪಾಸಿಟಿವ್ ಇದೆ. ಯಾಕೆ ಪಾಸಿಟಿವ್ ಇದೆ? ಇಲ್ಲಿ ನಕಾರಾತ್ಮಕ ಶಬ್ದಗಳು ಯಾವುದೇ ಇಲ್ಲ, ನೆಗೆಟಿವ್ ವರ್ಡ್ಸ್ ಯಾವುದೂ ಇಲ್ಲ, ನೋ, ನಾಟ್ ಇಂತ ಯಾವುದೂ ಇಲ್ಲ. ಸೊ ಅದಕ್ಕಾಗಿ ಇದು ಪಾಸಿಟಿವ್ ಇದೆ. ಮುಗಿತು, ಎಲ್ ಮುಗಿತು. ಇನ್ನು ಯು ಯೂಸ್ ಮಾಡ್ರಿ. ಏನ್ ಮಾಡ್ರಿ?
ಹೆಲ್ಪಿಂಗ್ ವರ್ಬ್ ಸೂಟೇಬಲ್ ಆದ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ರಿ. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ಸ್ ಇರಲ್ಲ, ಅದಕ್ಕೆ ಯಾವ್ದು ಯೂಸ್ ಮಾಡ್ತೀರಿ? ಕೊಟ್ಟಂತ ವಾಕ್ಯದಲ್ಲಿ ಮೇನ್ ವರ್ಬ್ಸ್ ಯಾವ್ದಿದೆ ನೋಡ್ರಿ. ಇಲ್ಲಿ ಸ್ಲೀಪ್ಸ್ ಅನ್ನೋದು ಮೇನ್ ವರ್ಬ್ ಇದೆ, ಮುಖ್ಯ ಕ್ರಿಯಾಪದ ಇದೆ. ಅದೇನು ಯಾವ ಫಾರ್ಮ್ ದಲ್ಲಿ ಇದೆ ನೋಡ್ಬೇಕು. ಅದನ್ನ ಯಾವ ಫಾರ್ಮ್ ದಲ್ಲಿ ಇದೆ? V1 ಇದೆನಾ? V1 SRS ಇದೆನಾ? ಏನು V2 ಇದೆನಾ? ನೋ, V1 SRS. V1 SRS ಇದೆ ಅನ್ಬೇಕು. ಏನು ಉಪಯೋಗಿಸ್ಬೇಕು ನೀವು? ಡಸ್ ಉಪಯೋಗಿಸ್ಬೇಕು. ಓಕೆ, ಡಸ್ ಉಪಯೋಗಿಸೋಣ. ಡಸ್. ಇದಾದ ನಂತರ ಇಲ್ಲಿ ಪಾಸಿಟಿವ್ ಇದೆ ಅಂದ್ರೆ ಇಲ್ಲಿ ನೆಗೆಟಿವ್ ಬರಬೇಕಾ? NT ಬರಬೇಕು, ಡಸಂಟ್. ಇದಾದ ನಂತರ ಹೇಳಿದ್ವಿ ಪ್ರನೌನ್ ಅನ್ನು ಉಪಯೋಗಿಸ್ರಿ, ಸುಟೇಬಲ್ ಆದಂತ ಪ್ರನೌನ್ ಅನ್ನು ಉಪಯೋಗಿಸ್ರಿ. ಅದಕ್ಕೆ ಇದಕ್ಕೆ ಸಬ್ಜೆಕ್ಟ್ ಸುಟೇಬಲ್ ಆಗಿರ್ಬೇಕು. ಹಿ ಇದೆ ಅನ್ಬೇಕಾ? ಸೊ ಅದೇ ಇದೆ, ಅದನ್ನ ಉಪಯೋಗಿಸ್ರಿ. ಡಸಂಟ್ ಹಿ ಕ್ವಶನ್ ಮುಗಿತು. He always sleeps beside his granny, doesn't he? ಮುಗಿತು, ಒನ್ ಓವರ್. ಗೊತ್ತಾಯ್ತಾ? ಸೆಕೆಂಡ್ ವಾಕ್ಯ ನೋಡಿ. ಬಲೇಶ್ವರ್ ಗ್ರಾಬ್ ದ ಫ್ರೆಂಡ್ಸ್ ಚೈನ್ ಅಂತ ಇದೆ. ಕೊಟ್ಟಂತ ವಾಕ್ಯ ನೋಡಿ, ಏನು ಪಾಸಿಟಿವ್ ಇದೆ ನೆಗೆಟಿವ್ ಇದೆ ನೋಡ್ರಿ. ಫಸ್ಟ್ ಲೂ ಮೆಥಡ್ ಪಾಸಿಟಿವ್ ಇದೆ ನೆಗೆಟಿವ್ ಇದೆನಾ? ಸೊ ಇದು ಕೊಟ್ಟಂತ ವಾಕ್ಯ ಪಾಸಿಟಿವ್ ಇದೆ, ಯಾಕಂದ್ರೆ ಇಲ್ಲಿ ಯಾವುದೇ ನೋ ಅಥವಾ ನಾಟ್ ಅನ್ನೋದು ಯಾವುದೂ ಇಲ್ಲ. ಸೊ ಆಯ್ತು, ಪಾಸಿಟಿವ್ ಇದೆ. ಪಾಸಿಟಿವ್ ಇದೆ ಅನ್ಬೇಕಾ ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಮಾಡ್ರಿ. ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಮಾಡ್ಬೇಕಾದ್ರೆ ಯಾವ್ದು ಉಪಯೋಗಿಸ್ತೀರಿ? ಡೂ, ಡಸ್, ಡಿಡ್. ಅಲ್ಲಿ ಕೊಟ್ಟಂತ ಕ್ರಿಯಾಪದ ನೋಡ್ರಿ, ವಾಕ್ಯದಲ್ಲಿ ಮೇನ್ ಕ್ರಿಯಾಪದ ಯಾವ್ದಿದೆ? ಇಲ್ಲಿ ಯಾವ್ದಿದೆ ನೋಡ್ರಿ? ಗ್ರ್ಯಾಬ್. ಇದು ಏನಿದೆ? ಗ್ರ್ಯಾಬ್, ಗ್ರ್ಯಾಬ್ಡ್. ಓಕೆ, ಗ್ರ್ಯಾಬ್, ಗ್ರ್ಯಾಬ್ಡ್. V2 ಫಾರ್ಮ್ ದಲ್ಲಿ ಇದೆ, ಪಾಸ್ಟ್ ಫಾರ್ಮ್ ದಲ್ಲಿ ಇದೆ. ಅಂದ್ರೆ ಮುಂದೆ ಏನು ಉಪಯೋಗಿಸ್ಬೇಕು ನೀವು? V2 ಇದ್ರೆ ಡಿಡ್. ಓಕೆ, ಡಿಡ್ ಉಪಯೋಗಿಸ್ತೀವಿ. ಪಾಸಿಟಿವ್ ಇದೆ ಅಂದ್ರೆ ಈಗ ನೆಗೆಟಿವ್ ಬರಬೇಕಾದ್ರೆ NT, ಡಿಡಂಟ್ ಆಯ್ತು. ಸಬ್ಜೆಕ್ಟ್ ಗೆ ಸೂಟೇಬಲ್ ಆದಂತ ಪ್ರನೌನ್ ಉಪಯೋಗಿಸ್ತಾರೆ. ಬಲೇಶ್ವರ್ ಅಂದ್ರೆ ಹಿ, ಸೀಟದಲ್ಲಿ ಯಾವ್ದು ಉಪಯೋಗಿಸ್ತಾರೆ? ಹಿ. ಡಿಡಂಟ್ ಹಿ ಮುಗಿ ಓವರ್. ಎಷ್ಟು ಈಸಿ ಅದಾವಲ್ಲ ನೋಡಿ. ನೆಕ್ಸ್ಟ್ ಥರ್ಡ್ ಒನ್, ಮೈ ಪೇರೆಂಟ್ಸ್ ಕೇಮ್ ಬೈ ಟ್ರೈನ್ ಅಂತ. ನಮ್ಮ ಪೇರೆಂಟ್ಸ್ ಟ್ರೈನ್ ಮೂಲಕ ಬಂದರು. ಹಾಗಾಗಿ ಇದು ಕೊಟ್ಟಂತ ವಾಕ್ಯ ನೋಡ್ರಿ, ಲೂ ಮೆಥಡ್ ನೋಡ್ರಿ. ಪಾಸಿಟಿವ್ ನೋ ನೆಗೆಟಿವ್ ನೋ, ಇದು ಪಾಸಿಟಿವ್ ಅಂತೀನಿ, ಯಾಕಂದ್ರೆ ಇಲ್ಲಿ ಯಾವುದೇ ನೋ ಅಥವಾ ನಾಟ್ ಯಾವುದೇ ಇಲ್ಲ. ಇದಾದ ನಂತರ ಏನ್ ಮಾಡ್ರಿ? ಯೂಸ್ ಮಾಡಿ ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಈ ಕೊಟ್ಟಂತ ವಾಕ್ಯದಲ್ಲಿ ಮೇನ್ ವರ್ಬ್ ಯಾವ್ದಿದೆ? ಕೇಮ್ ಇದೆ. ಕಮ್, ಕೇಮ್. V2 ಇದೆ ಅನ್ಬೇಕಾದ್ರೆ ಡಿಡ್ ಅನ್ನು ಉಪಯೋಗಿಸ್ಬೇಕು, ಡಿಡ್ ಅನ್ನು ಉಪಯೋಗಿಸ್ರಿ. ಇದು ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಬರಬೇಕು, NT ಶಾರ್ಟ್ ಫಾರ್ಮ್. ಮೈ ಪೇರೆಂಟ್ಸ್ ಬದಲಾಗಿ ಸಬ್ಜೆಕ್ಟ್ ಸೂಕ್ತವಾದಂತ ಪ್ರನೌನ್ ಅನ್ನು ಉಪಯೋಗಿಸಬೇಕು. ಮೈ ಪೇರೆಂಟ್ಸ್ ಅಂದ್ರೆ ದೇ, ಅವರು. ಡಿಡಂಟ್, ದೇ ಕ್ವಶನ್ ಮಾರ್ಕ್ ಮುಗಿತು. ಡಿಡಂಟ್ ದೇ. ವಾವ್, ಎಷ್ಟು ಈಸಿ ಅಲ್ರಿ? ನೆಕ್ಸ್ಟ್ ನೋಡ್ರಿ, ರಘು ವೆಂಟ್ ಟು ಮೈಸೂರ್. ರಘು ವೆಂಟ್ ಟು ಮೈಸೂರ್. ಸೊ ಇದು ಪಾಸಿಟಿವ್ ನ ನೆಗೆಟಿವ್ ಮೊದಲು ನೋಡ್ರಿ, ಲೂ ಮೆಥಡ್ ಅಪ್ಲೈ ಮಾಡ್ತಾನೆ ಬನ್ನಿ. ಸೊ ಇದು ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಯಾವುದೇ ಇಲ್ಲ ಶಬ್ದಗಳು. ಓಕೆ, ಇದಾದ ನಂತರ ಹೆಲ್ಪಿಂಗ್ ವರ್ಬ್ ಬರಬೇಕು. ಯಾವ್ದನ್ನು ಉಪಯೋಗಿಸ್ತಾರೆ? ಕೊಟ್ಟಂತ ಮೇನ್ ವರ್ಬ್ ನೋಡ್ರಿ, ಯಾವ್ದಿದೆ? V2 ಇದೆ. ಗೋ, ವೆಂಟ್. ಗೋ, ವೆಂಟ್. V2 ಅನ್ಬೇಕೆ, ಡಿಡ್. ಡಿಡ್ ಅನ್ನ ಬರ್ದೇವಿ. ಇದಾದ ನಂತರ ಪಾಸಿಟಿವ್ ಇದೆ ಅನ್ಬೇಕಾ ನೆಗೆಟಿವ್ ಆಗ್ಬೇಕು, ಡಿಡಂಟ್ ಆಯ್ತು. ಸೊ ರಘು ಬದಿ ಯಾವ್ದು ಉಪಯೋಗಿಸ್ತಾರೆ? ಹಿ. ಡಿಡಂಟ್ ಹಿ ಓವರ್. ಫಿಫ್ತ್ ಒನ್ ನೋಡಿ, ಸ್ವಾಮೀಸ್ ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಅಂತಿದೆ. ಸೊ ಕೊಟ್ಟಂತ ವಾಕ್ಯ ನೋಡಿ, ಲೂ ಮೆಥಡ್ ಮತ್ತೆ ಅಪ್ಲೈ ಮಾಡಿ. ಓಕೆ, ನಾನು ಹೇಳ್ತಾ ಇಲ್ಲ, ಇದು ಪಾಸಿಟಿವ್ ಇದೆ, ಯಾವುದೇ ನಕಾರಾತ್ಮಕ ಶಬ್ದಗಳು ಇಲ್ಲ. ಓಕೆ, ಸೊ ಅದಾದ ನಂತರ ಏನ್ ಮಾಡಿ? ಹೆಲ್ಪಿಂಗ್ ವರ್ಬ್ಸ್ ಉಪಯೋಗಿಸಬೇಕು. ಹೆಲ್ಪಿಂಗ್ ವರ್ಬ್ಸ್ ಉಪಯೋಗಿಸಬೇಕಾದ್ರೆ ಮೇನ್ ವರ್ಬ್ ನೋಡ್ರಿ, ಮೇನ್ ವರ್ಬ್ ಲುಕ್ಡ್ ಇದೆ, V2 ಇದೆ. ಲುಕ್ಡ್. V2 ಇದೆ ಅನ್ಬೇಕಾ ಡಿಡ್ ಉಪಯೋಗಿಸ್ರಿ. ಕೊಟ್ಟಂತ ವಾಕ್ಯ ಪಾಸಿಟಿವ್ ಇದೆ, ನೆಗೆಟಿವ್ ಬರಬೇಕು. ಸ್ವಾಮೀಸ್ ಫಾದರ್ ಅಂದ್ರೆ ಅವನು, ಹಿ. ಮುಗಿ, ಸಬ್ಜೆಕ್ಟ್ ಸೂಟೇಬಲ್ ಆಗಿರ್ಬೇಕು. ಓವರ್, ಡಿಡಂಟ್ ಹಿ. ಸರ್, ಇವೇ ವಾಕ್ಯಗಳನ್ನ ನೆಗೆಟಿವ್ ಕೊಟ್ರೆ ಹೆಂಗ್ ಕೊಡ್ತಾರಂತಂದ್ರೆ ಸಿಂಪಲ್ ರೀ. ನಾನು ಅದನ್ನೇ ಹೆಲ್ಪಿಂಗ್ ವರ್ಬ್ಸ್ ಕೊಟ್ರೆ ಬಹಳಷ್ಟು ಈಸಿ. ಇಲ್ಲಿ ನೋಡಿ, ಅದನ್ನೇ ಒಂದು ಎಕ್ಸಾಂಪಲ್ ತೋರಿಸಿದ್ರು, 5.1 ಅಂತ ಹೇಳಿ. ಅಂದ್ರೆ ಇದನ್ನೇ ನೆಗೆಟಿವ್ ಮಾಡಿದ್ದೀನಿ. ಸ್ವಾಮೀಸ್ ಫಾದರ್ ಲುಕ್ ಓವರ್ ದ ನ್ಯೂಸ್ ಪೇಪರ್ ಇದೆನಾ? ಸ್ವಾಮೀಸ್ ಫಾದರ್ ಡಿಡ್ ನಾಟ್ ಲುಕ್ ಓವರ್ ದ ನ್ಯೂಸ್ ಪೇಪರ್, ನೆಗೆಟಿವ್ ಮಾಡಿದ್ದೀನಿ. ಸೊ ಇಂಥ ಸಂದರ್ಭದಲ್ಲಿ ಸೇಮ್ ಅದೇ ಲೂ ಮೆಥಡ್ ಅಪ್ಲೈ ಮಾಡಿ. ನೋಡ್ರಿ, ಕೊಟ್ಟಂತ ವಾಕ್ಯ ನೆಗೆಟಿವ್ ಇದೆ, ಯಾಕಂದ್ರೆ ನಾಟ್ ಅನ್ನೋದು ಬಂದಿದೆ, ಕೊಟ್ಟಂತ ವಾಕ್ಯ ನೆಗೆಟಿವ್ ಇದೆ. ಇದಾದ ನಂತರ ಏನ್ ಮಾಡಬೇಕು? ಯೂಸ್ ಮಾಡಿ ಹೆಲ್ಪಿಂಗ್ ವರ್ಬ್ನ. ಸೊ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಇಲ್ಲಿ ಇದೆ, ಅದೇ ತಗೊಳ್ರಿ. ಇವಂತೂ ಸುಲಭ ತೋರಿ, ಹೆಲ್ಪಿಂಗ್ ವರ್ಬ್ಸ್ ಕೊಟ್ಟರೆ ಬಹಳಷ್ಟು ಸುಲಭ. ಓಕೆ, ಸೊ ಡಿಡ್ ಅಂತ ಉಪಯೋಗಿಸ್ತೀವಿ. ಸೊ ಇದು ಆಲ್ರೆಡಿ ನೆಗೆಟಿವ್ ಇದೆ, ಡಿಡ್ ಅಷ್ಟೇ ಬರ್ತೇವೆ, ಇಲ್ಲಿ ನೆಗೆಟಿವ್ ಬರೆಯೋದಿಲ್ಲ. ಸೊ ಇದಾದ ನಂತರ ಸ್ವಾಮೀಸ್ ಫಾದರ್ ಗೆ ಸುಟೇಬಲ್ ಪ್ರನೌನ್ ಅನ್ನು ಉಪಯೋಗಿಸ್ರಿ. ಹಿ, ಡಿಡ್ ಹಿ. ಎಷ್ಟು ಬೇಕಾದಷ್ಟು ಕೊಡ್ರಿ, ಬರೀ ಇದು ಒಂದು ಲೂ ಮೆಥಡ್ ಅಂಡ್ ಇದನ್ನೊಂದು ಇಟ್ಕೊಂಡು ಬಹಳಷ್ಟು ಈಸಿಯಾಗಿ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಎಸ್.
ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ. ಆಮೇಲೆ ಹೊಸದಾಗಿ ಯಾರೋ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಇನ್ನೂ ಇಷ್ಟ ಆದರೆ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.